ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್, ಅಗಸ್ತ್ಯದ 2ನೇ ದಿವಸಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈಗ ನಾವು ಎಲ್ಲಿ ನಿಂತಿದ್ದೀವಿ ಸರ್? ಇದು ನೀವು ನಿಂತಿರುವಂಥ ಬಿಲ್ಡಿಂಗು ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಒಬೆರಾಯ್ ಸೆಂಟರ್ ಅಂತ ಕರಿತೀವಿ. ನಮ್ಮ ಕ್ಯಾಂಪಸ್ಸಿನ ಮೊಟ್ಟ ಮೊದಲ ಬಿಲ್ಡಿಂಗ್ ಇದು. ಮೊಟ್ಟ ಮೊದಲ? ಹೌದು, 2002 ಆ ಸಂದರ್ಭದಲ್ಲಿ ಕಟ್ಟಿರುವಂತಹದ್ದು. ಅಲೋಕ್ ಓಬೆರಾಯ್ ಅನ್ನುವಂಥವರು ನಮ್ಮ ಚೇರ್ಪರ್ಸನ್ ರಾಮ್ಜಿ ರಾಘವನ್ ಇದ್ದಾರಲ್ಲ, ಅವರ ಸ್ನೇಹಿತರು. ಅವರನ್ನು ಮೊಟ್ಟ ಮೊದಲನೇದಾಗಿ ಕ್ಯಾಶುವಲ್ ಆಗಿ ಅವರು ಕೇಳಿದಾಗ ಈ ರೀತಿಯಾಗಿ ಒಂದು ಸಂಸ್ಥೆ ಪ್ರಾರಂಭ ಮಾಡ್ತಾ ಇದ್ದೀವಿ, ನಮ್ಗೆ ಸ್ವಲ್ಪ ಹಣಕಾಸಿನ ಸಹಾಯ ಬೇಕು, ಒಂದು ಸಣ್ಣ ಬಿಲ್ಡಿಂಗ್ ಏನಾದರೂ ಕಟ್ಟಬೇಕಾಗಿದೆ, ಅಲ್ಲಿ ಯಾರನ್ನ ಬಂದಾಗ ಉಳ್ಕೊಳ್ಳೋದಕ್ಕೆ, ಏನಾದರೂ ಒಂದು ಲ್ಯಾಬ್ ಮಾಡಲಿಕ್ಕೆ ಅಂತೆಲ್ಲ ಹೇಳಿದಾಗ ಹಿ ವಾಸ್ ವೆರಿ ಜನರಸ್. ಅವರು ಮೊಟ್ಟ ಮೊದಲನೇದಾಗಿ ಗೋ ಹೆಡ್, ನಾನೊಂದಷ್ಟು ಹಣ ಕೊಡ್ತೀನಿ ನಿಮಗೆ, ನೀವು ಒಂದು ಕಟ್ಟಡ ಕಟ್ಟಿ ಅಲ್ಲಿ ಏನೋ ಒಂದು ಕೇಂದ್ರ ಅಂತ ಮಾಡಿ, ಒಂದು ಲ್ಯಾಬ್ ಅಂತ ಮಾಡಿ ಅಂತ ಹೇಳಿ ತುಂಬ ಉದಾರವಾಗಿ ಮೊಟ್ಟ ಮೊದಲನೇದಾಗಿ ಆ ಕಾಲಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಬಿಲ್ಡಿಂಗ್ ನೀವೇನು ನೋಡ್ತಾ ಇದ್ದೀರಿ, ಇದು ಈಗ ಸುಮಾರು ಒಂದು 22-23 ವರ್ಷಗಳಾಗಿದೆ ಇದಕ್ಕೆ. ಆವಾಗ ಕಟ್ಟಿರುವಂಥ ಬಿಲ್ಡಿಂಗು ಹಾಗೇ ಉಳ್ಕೊಂಡಿದೆ. ಸಂಪೂರ್ಣವಾಗಿ ಇಲ್ಲಿ ಸ್ಥಳೀಯವಾಗಿ ಸಿಗತಕ್ಕಂಥ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಕ್ಯಾಂಪಸ್ನಲ್ಲೇ ಇರುವಂತಹ ಮೆಟೀರಿಯಲ್ಸ್ನೆಲ್ಲ ತೊಗೊಂಡು ಅದನ್ನು ಕಟ್ಟಿರುವಂತಹದ್ದು. ಬಹಳ ಲೋ ಕಾಸ್ಟಲ್ಲಿ ಆವಾಗ ನಿರ್ಮಾಣ ಮಾಡಿರುವಂತಹ ಬಿಲ್ಡಿಂಗ್ ಇದು. ಇದು ಬಹಳ ವರ್ಷಗಳ ಕಾಲ ಎಲ್ಲರಿಗೆ, ನಾನು ಜಾಯಿನ್ ಆದಾಗಲೂ ಕೂಡ 2005ರಲ್ಲಿ ನಾನು ತರಬೇತಿ ಪಡ್ಕೊಂಡಿದ್ದು ಇದೇ ಕೇಂದ್ರದಲ್ಲೇ. ಅವಾಗ ಇದ್ದಿದ್ದೇ ಇದು ಒಂದೇ ಬಿಲ್ಡಿಂಗ್. ಆವಾಗಲಿಂದಲೂ ಕೂಡ ಅದು ತರಬೇತಿ ಕೇಂದ್ರವಾಗಿ ಒಂದು ಸಣ್ಣ ಲ್ಯಾಬೊರೇಟರಿ ಆಗಿ ಹಾಗೆ ಉಳ್ಕೊಂಡಿತ್ತು. ಇತ್ತೀಚೆಗೆ ಈಗ ಒಂದೂವರೆ ವರ್ಷಗಳ ಹಿಂದಿನಿಂದ ನಾವೇನು ಮಾಡಿದ್ವಿ ಅಂದರೆ, ಇದನ್ನು ಯಾರಾದರೂ ಬಂದಾಗ ಇಲ್ಲಿ ಅಡ್ಮಿನ್ ಆಫೀಸ್ ಹತ್ತಿರದಲ್ಲಿರಬೇಕು ಅನ್ನೋ ಕಾರಣಕ್ಕೆ ಇದನ್ನು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಕನ್ವರ್ಟ್ ಮಾಡಿದ್ದೀವಿ. ಈಗ ಇದರಲ್ಲಿದ್ದಂಥ ಲ್ಯಾಬ್ಗಳು ಈಗ ದೊಡ್ಡ ಪ್ರಮಾಣದಲ್ಲಿ ಬೆಳೆದುಬಿಟ್ಟಿವೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಫಿಸಿಕ್ಸ್ ಲ್ಯಾಬ್ ಬೇರೆ, ಕೆಮಿಸ್ಟ್ರಿ ಬೇರೆ, ಬಯಾಲಜಿ ಬೇರೆ, ಹೀಗೆ ಬೇರೆ ಬೇರೆ ಆಗಿದೆ. ಆಗ ಈ ಕೇಂದ್ರದಲ್ಲಿ ಎಲ್ಲವೂ ಒಂದೇ ಕಡೆ ಇರ್ತಾಯಿತ್ತು, ಒಂದೊಂದು ಮೂಲೆಯಲ್ಲಿ ಒಂದೊಂದು ಇರೋದು. ಫಿಸಿಕ್ಸ್ ಒಂದು ಕಡೆ, ಕೆಮಿಸ್ಟ್ರಿ ಒಂದು ಕಡೆ, ಬಯಾಲಜಿ ಒಂದು ಕಡೆ, ಹಾಗೆ ಇರ್ತಾಯಿತ್ತು. ಈಗ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಇದನ್ನು ಅಡ್ಮಿನಿಸ್ಟ್ರೇಟಿವ್ ಆಫೀಸಾಗಿ ಕನ್ವರ್ಟ್ ಮಾಡಿ. ಡೈಲಿ ದಿನನಿಂದಿನ ಚಟುವಟಿಕೆ ಏನು ನಡೆಯುತ್ತೆ ಸರ್ ಇಲ್ಲಿ ಪ್ರತಿನಿತ್ಯದಲ್ಲಿ ನಮಗೆ ನಮ್ಮ ಕಾರ್ಯಚಟುವಟಿಕೆಗಳೆಲ್ಲ 9 ಗಂಟೆ 15 ನಿಮಿಷದಿಂದ ಪ್ರಾರಂಭ ಆಗುತ್ತೆ. ನಮ್ಮ ಎಲ್ಲ ಸಿಬ್ಬಂದಿ ಎಲ್ಲರೂ ಕೂಡ ಸುಮಾರು 230 ಜನ ಏನು ಕ್ಯಾಂಪಸ್ನಲ್ಲಿ ವರ್ಕ್ ಮಾಡ್ತಾರೆ, ಅವರೆಲ್ಲರೂ ಕೂಡ 9:15, 9:15 ಅಷ್ಟೊತ್ತಿಗೆ ಇಲ್ಲಿ ಬಂದಿರ್ತಾರೆ. ಮುಖ್ಯವಾಗಿ ಪೀಪಲ್ ಮ್ಯಾನೇಜರ್ಸ್ ಯಾರಿದ್ದಾರೆ, ಸೂಪರ್ವೈಸರ್ಸ್, ಯಾರ್ಯಾರು ನೋಡ್ಕೊಳ್ಳೋರಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಕಡೆ ಅಸೆಂಬಲ್ ಆಗ್ತೀವಿ ಇಲ್ಲಿ. ಸುಮಾರು ಒಂದು 15-20 ನಿಮಿಷಗಳ ಕಾಲ ಆ ದಿನದ ವೈಶಿಷ್ಟ್ಯತೆ ಏನಿದೆ, ಆ ದಿನದಲ್ಲಿ ಯಾರು ನಮ್ಮಲ್ಲಿ ವಿಸಿಟರ್ಸ್ ಬರ್ತಾ ಇದ್ದಾರೆ, ಆ ದಿನದಲ್ಲಿ ನಮ್ಮ ಕೇಂದ್ರದಲ್ಲಿ ಏನೇನು ಕಾರ್ಯಚಟುವಟಿಕೆಗಳು ನಡೀತಾ ಇದೆ, ಎಷ್ಟು ಜನ ಇವತ್ತು ಪ್ರೆಸೆಂಟ್ ಇದ್ದಾರೆ, ಆಬ್ಸೆಂಟ್ ಇದ್ದಾರೆ, ಲೀವಲ್ಲಿದ್ದಾರೆ, ಏನೇನು ವಿಶೇಷವಾಗಿ ನಡೀತಾ ಇದೆ, ಯಾವ ತರಬೇತಿ ನಡೀತಾ ಇದೆ, ಬೇರೆ ಬೇರೆ ಕಡೆಯಿಂದ ಬಂದಂತಹವ್ರು ಯಾರಿದ್ದಾರೆ, ಆ ಥರದ ಒಂದು ಇಂಟ್ರೊಡಕ್ಷನ್ ನಡೆಯುತ್ತೆ. ಆಮೇಲೆ ಹಿಂದಿನ ದಿನದಲ್ಲಿ ಏನು ನಡೆದಿದೆ, ನಮ್ಮಲ್ಲಿ ಸುಮಾರು ಈಗ ಸೋಲಾರ್ ಪ್ಲಾಂಟ್ ಇದೆ, ಸಮ್ವೇರ್ ಅರೌಂಡ್ ಒಂದು 100-500 ಯೂನಿಟ್ಸ್ ವರೆಗೂ ಕೂಡ ಅದು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುತ್ತೆ. ಅದರ ರೀಡಿಂಗ್ ಹೇಳ್ತಾರೆ. ನೀರು ಎಷ್ಟು ಕನ್ಸಂಪ್ಷನ್ ಆಗಿದೆ, ನಮ್ಮಲ್ಲಿ ಸುಮಾರು 15 ಲಕ್ಷ ಲೀಟರ್ಸಿನ ನೀರನ್ನ ಸಂಗ್ರಹಣೆ ಮಾಡುವಂತಹ ಟ್ಯಾಂಕರ್ಸ್ ಇದೆ, ದೊಡ್ಡ ದೊಡ್ಡ ಟ್ಯಾಂಕರ್ಸ್ ಇದೆ. ಅದರಲ್ಲಿ ಪ್ರತಿನಿತ್ಯದಲ್ಲಿ ಏನು ಕಡಿಮೆ ಅಂದರೂ ಸುಮಾರು 1 ಲಕ್ಷ ಲೀಟರ್ಸ್ನಷ್ಟು ನೀರು ಹೊರಗಡೆ ಹೋಗುತ್ತೆ, ಖರ್ಚಾಗುತ್ತೆ. ಸುಮಾರು ಒಂದು 40,000-50 ಸಾವಿರ ಲೀಟರ್ನಷ್ಟು ಬಂದಿರತಕ್ಕಂಥ ಎಲ್ಲ ವಿಸಿಟರ್ಸ್ಗೆ ಅಂತ ಖರ್ಚಾಗತ್ತೆ. ಇನ್ನೊಂದು 40,000-50 ಸಾವಿರ ಲೀಟರ್ನಷ್ಟು ನಾವು ನಿರ್ಮಾಣ ಮಾಡಿರುವಂತಹ ಎಲ್ಲ ಈ ಕಾಡು ಏನಿದೆ, ಈ ಕಾಡಿನಲ್ಲಿ ನಾವು ಪ್ರತಿ ದಿನದಲ್ಲೂ ಕೂಡ ಪ್ಲಾಂಟೇಶನ್ ಮಾಡ್ತಾನೆ ಇರ್ತೀವಿ. ಆ ಪ್ಲಾಂಟೇಶನ್ ಯಾಕೆಂದರೆ ಇದು ಕಂಪ್ಲೀಟ್ ಒಣಭೂಮಿ, ಇದು ಆರಿಡ್ ರೀಜನ್, ಇಲ್ಲಿ ಮಳೆ ಪ್ರಮಾಣ ಕಡಿಮೆ. ಹಾಗಾಗಿ ಗಿಡಗಳನ್ನು ಸರ್ವೈವ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಅದು ಒಂದು ಹಂತಕ್ಕೆ ಬೆಳೆಯೋವರೆಗೂ ಕೂಡ ಅದರ ಪಾಲನೆ ಮಾಡೋದು, ಪೋಷಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. 2 ಲೈನಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ಬ್ಲೂ ಲೈನ್ ಫಾರ್ ಆಲ್ ದ ಅದರ್ ಕನ್ಸಂಪ್ಷನ್ಸ್, ಇನ್ನೊಂದು ಗ್ರೀನ್ ಲೈನ್ ಅಂತ ಹೇಳಿ ಪ್ಯೂರ್ಲಿ ಫಾರ್ ಎಕಾಲಜಿ ಪರ್ಪಸ್, ಗಿಡಗಳನ್ನು ಬೆಳೆಸೋದಕ್ಕೋಸ್ಕರ ಅಂತ. ಸೊ ಅದರ ಎಷ್ಟು ಖರ್ಚಾಗಿದೆ, ಅದರದ್ದು ಏನಿದೆ ಅದನ್ನೆಲ್ಲ ಹೇಳುವಂತಹ ಒಂದು ವಿಚಾರ ಇರುತ್ತೆ. ಆ ನಂತರದಲ್ಲಿ ಎಷ್ಟು ಶಾಲೆಗಳು ಬರ್ತಾ ಇದೆ, ಎಷ್ಟು ಮಕ್ಕಳು ಬರ್ತಿದ್ದಾರೆ, ಇವತ್ತು ಏನಾದರೂ ವಿಶೇಷವಾದಂತಹ ವ್ಯವಸ್ಥೆ ಮಾಡಬೇಕಾ ಮಕ್ಕಳಿಗೆ, ಆ ಥರದ್ದೆಲ್ಲ ಚರ್ಚೆಗಳು ನಡೆಯುತ್ತೆ ಒಂದು 20 ನಿಮಿಷದಲ್ಲಿ. ಅದಾದ ನಂತರ ಅವರವರ ಕನ್ಸರ್ನ್ ಲ್ಯಾಬ್ಗೆ ಎಲ್ಲ ಕ್ಲಸ್ಟರ್ ಲೀಡ್ಸ್ ಹೊರಟು ಹೋಗ್ತಾರೆ. ಆ ದಿನದ ಚಟುವಟಿಕೆಗಳು ಪ್ರಾರಂಭ ಇಲ್ಲಿಂದ ಆಗುತ್ತೆ. ಓಕೆ, ಈಗ ಮುಂದಕ್ಕೆ ನಮ್ಗೆ ಏನೇನು ತೋರಿಸ್ತೀರಿ? ನಿಮಗೆ ಇಲ್ಲಿ ಪ್ರತಿಯೊಂದು ಬಿಲ್ಡಿಂಗನ್ನು ಕೂಡ ನಾವು ಒಂದು ಪ್ರಕೃತಿಯಲ್ಲಿ ಇರತಕ್ಕಂತಹ ಒಂದು ವಸ್ತುವಿನಿಂದ ಅಥವಾ ಒಂದು ಕ್ರಿಯೇಚರ್ನಿಂದ ಇನ್ಸ್ಪೈರ್ ಆಗಿ ಮಾಡಿದೆ. ಈಗ ನಮ್ಮ ಇನೋವೇಷನ್ ಹಬ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ಪ್ರತಿದಿನ ನಾವು ಮನೆಯಲ್ಲಿ ನೋಡ್ತಿರ್ತೀವಿ, ಹಲ್ಲಿ
ಹಲ್ಲಿಯ ಆಕಾರದಿಂದ ನಾವು ಇನ್ಸ್ಪೈರ್ ಆಗಿ ಈ ಬಿಲ್ಡಿಂಗ್ ನ ನಿರ್ಮಾಣ ಮಾಡಿರುವಂತದ್ದು. ಓಕೆ. ಸೊ ಇನ್ ದ ಶೇಪ್ ಆಫ್ ಅ ಲಿಸರ್ಡ್. ಹಾಂ ಹಾಂ ಹಾಂ. ಸೊ ನೀವು ಮೇಲ್ಭಾಗದಿಂದ ನೋಡಿದಾಗ ನಿಮ್ಗೆ ಅದು ಗೊತ್ತಾಗತ್ತೆ. Okay. ಇಲ್ಲಿ ಮುಖ್ಯವಾಗಿ ಇನೋವೇಷನ್ ಹಬ್, ಅಂದ್ರೆ ಪ್ರತಿ ಆವಿಷ್ಕಾರಗಳನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ತನ್ನದೇ ಆದಂಥ ಹಂತಗಳಿದೆ. ಮೊದಲನೇದಾಗಿ ಒಂದು ಸಮಸ್ಯೆಯನ್ನು ತಗೊಂಡು ಬರಬೇಕು, ನನಗೇನೋ ತೊಂದರೆ ಆಗ್ತಿದೆ, ಆ ತೊಂದರೆಗೆ ಹೇಗೆ ಪರಿಹಾರಗಳನ್ನು ಕಂಡುಕೊಳ್ಬಹುದು, ಈಗ ಇರುವಂತಹದ್ದೇನು, ಇಲ್ಲದೆ ಇರುವಂತಹದ್ದೇನು, ಈ ರೀತಿ ಎಲ್ಲ ಚರ್ಚೆ ಮಾಡಿಕೊಂಡು ಮಕ್ಕಳು ಹೊಸದಾಗಿ ಏನು ನಿರ್ಮಾಣ ಮಾಡಬಹುದು, ಅದು ಎಲ್ಲಿವರೆಗೂ ನನ್ನ ಸಮಸ್ಯೆನ ಬಗೆಹರಿಸುತ್ತೆ, ಈ ರೀತಿಯಾದಂತಹ ಹೊಸ ಹೊಸ ಇನೋವೇಷನ್ಗಳನ್ನು ತಗೊಂಡು ಬರ್ತಾರೆ ಮಕ್ಕಳು. ಸೊ ಆ ಎಲ್ಲ ಪ್ರಕ್ರಿಯೆ ಈ ಬಿಲ್ಡಿಂಗ್ನಲ್ಲಿ ನಡೆಯುತ್ತೆ. ಅದಕ್ಕೆ ಇನೋವೇಷನ್ ಹಬ್ ಅಂತ ಕರೀತಾರೆ. ಇದರ ತಳಭಾಗದಲ್ಲಿ ನಿಮಗೆ ಆರ್ಟ್ ಸೆಂಟರ್ ಅಂತ ಇದೆ ಗ್ರೌಂಡ್ ಫ್ಲೋರ್ನಲ್ಲಿ. ಸೊ ಒಂದನೇದಾಗಿ ಇನೋವೇಷನ್ ಹಬ್, ಎರಡನೇದಾಗಿ ಆರ್ಟ್ ಸೆಂಟರ್, ಇವೆರಡೂ ಕೂಡ ಈ ಬಿಲ್ಡಿಂಗ್ ನಲ್ಲಿ ಇರುತ್ತೆ. ಬನ್ನಿ ಹೋಗೋಣ. ಸ್ಕೂಲ್ ಮಕ್ಕಳು ಕೂಡ ಇಲ್ಲೇ ಬರ್ತಾರೆ, ಇಲ್ಲೆಲ್ಲ ಅವರು ಅಭ್ಯಾಸ ಮಾಡ್ತಾರೆ. ಸೊ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಂ ಅಂತ ಇದೆ. ಓಕೆ ಓಕೆ. ಸೊ ಸೆಂಟ್ರಲ್ ಗವರ್ಮೆಂಟ್ನವರು. ಹಾಂ ಹಾಂ. ಸೊ ಇದು ಒಂದು ಆರ್ಗನೈಸೇಷನ್ಗೆ ಕೊಟ್ಟು ಸಪೋರ್ಟ್ ಮಾಡಿರುವಂತಹದ್ದು ಇಡೀ ದೇಶದಲ್ಲಿ ಇದು ಒಂದೇ. ಓಕೆ. ಹಾಂ ಹಾಂ. ಇಲ್ಲಿದೆ, ಬೋರ್ಡ್ ಇದೆ. ಹಾಂ ಹಾಂ ಹಾಂ. ಯಾವ ಸ್ಕೀಮ್ನಲ್ಲಿ ಅವರು ನಮಗೆ ಕೊಟ್ಟರು ಅಂತ ಹೇಳಿ. ಇದು ಸಾಮಾನ್ಯವಾಗಿ ಇವರು ಎಲ್ಲಾನು ಕೂಡ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಅಲ್ಲೇ ಮಾಡ್ತಾರೆ. ಅವ್ರದೇ ಬಿಲ್ಡಿಂಗ್ ಇರಬೇಕು, ಅವ್ರದೇ ಕಾರ್ಯಕ್ರಮ ಇರಬೇಕು ಅಂತ ಕಡೆ ಮಾತ್ರ ಇದನ್ನ ಮಾಡ್ತಾರೆ. ಆದ್ರೆ ಔಟ್ಸೈಡ್ ಆಫ್ ಗೌರ್ಮೆಂಟ್ ಎಲ್ಲಾದ್ರೂ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಆರ್ಗನೈಸೇಷನ್ಗೆ ಅದು ಕೇವಲ ಅಗಸ್ತ್ಯದವ್ರಿಗೆ ಮಾತ್ರ ಅದಿಲ್ಲಿದೆ. ಅದ್ಭುತ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪೂರ್ತಿ ಅವರೇ ಕೊಟ್ಟಿರೋದು ಇದನ್ನ. ಅದಾದ್ಮೇಲೆ ರನ್ ಮಾಡ್ಲಿಕ್ಕೆ ಬೇರೆ ಬೇರೆ ಅವರು ಸಪೋರ್ಟ್ ಮಾಡ್ತಿರ್ತಾರೆ. ನೀವಲ್ಲಿ ನೋಡ್ಬೋದು, ಒಂದು ವರ್ಷ HDFC ಬ್ಯಾಂಕ್ನವ್ರು ಸಪೋರ್ಟ್ ಮಾಡಿದ್ದಾರೆ, ಇನ್ನೊಂದು ವರ್ಷ HT ಪಾರೇಖ್ ಫೌಂಡೇಶನ್ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನೊಂದು ಸಲ ಇನ್ನೊಬ್ರು ಯಾರೋ ಮುಂದೆ ಬಂದು ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಆಪರೇಷನಲ್ ಎಕ್ಸ್ಪೆಂಡಿಚರ್ ಎಲ್ಲ ಬೇರೆ ಬೇರೆ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೊಡ್ತಾ ಹೋಗ್ತಾರೆ. ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೊಟ್ಟಿರೋದು ಅಂತ ಇವರೇ. ಓಕೆ. ಅದು ಸ್ಥಿರವಾಗಿ ಹಾಗೆ ಉಳ್ಕೊ. ಈಗಲೂ ನಿಮ್ಮಲ್ಲಿ ಆ ಥರದ್ದು ಇದು ನೋಡ್ತಾ ಇರೋ ಹಂಗೆ ಅನ್ಕೊಂಡ್ರೆ ಇಲ್ಲಿ ಬಂದು ಆ ಥರದ್ದೆಲ್ಲ ಅಪ್ರೋಚ್ ಮಾಡ್ಬೋದು, ನಿಮಗೆ ಅಪ್ರೋಚ್ ಮಾಡಬಹುದು, ಖಂಡಿತ ಅಪ್ರೋಚ್. ಓಕೆ. ನಾನು ನಮ್ಮ ಸಿಬ್ಬಂದಿಯವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ನಮಸ್ತೆ ಮಾ. ಛಾಯಾ ಅಂತ ಹೇಳಿ ಈ ಇನೋವೇಷನ್ ಹಬ್ನ ಮುಖ್ಯಸ್ಥರು. ಸಂಪೂರ್ಣವಾಗಿ ಇಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳು, ಅದರ ರೂಪುರೇಷೆಗಳು ಹೇಗಿರಬೇಕು, ಯಾವ ರೀತಿ ಪಾಠ ಮಾಡಬೇಕು, ಯಾವ ರೀತಿ ಮಕ್ಕಳನ್ನು ಇನ್ಸ್ಪೈರ್ ಮಾಡಬೇಕು, ಯಾವ ಹಂತದಲ್ಲಿ ನಾವು ಶಿಕ್ಷಕರಾಗಿ ಆ ಕಲಿಕೆಯ ಪ್ರಕ್ರಿಯೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅನ್ನೋಂಥ ಎಲ್ಲ ಮೇಲ್ವಿಚಾರಣೆಯನ್ನು ಅವ್ರು ನೋಡ್ಕೊಳ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ 3-4 ಭಾಷೆಗಳನ್ನು ಮಾತಾಡ್ತಾರೆ. ಇಲ್ಲಿ ಎಲ್ಲರ ಮದರ್ ಟಂಗ್ ಬಂದು ತೆಲುಗುನೇ, ಇದು ಆಂಧ್ರದಲ್ಲಿ ಇರೋದ್ರಿಂದ. ಬಟ್ ಇಲ್ಲಿಗೆ ನಮ್ಮ ಕನ್ನಡದವ್ರು ಬರ್ತಾರೆ, ತಮಿಳ್ನವ್ರು ಬರ್ತಾರೆ, ತೆಲುಗಿನವ್ರು ಬರ್ತಾರೆ. ಹಾಗಾಗಿ ಅವರು ತೆಲುಗು, ತಮಿಳು, ಕನ್ನಡ, ಇಂಗ್ಲಿಷು, ಹಿಂದಿ ಎಲ್ಲ ಭಾಷೆಗಳಲ್ಲೂ ಕೂಡ ವ್ಯವಹರಿಸ್ತಾರೆ. ಆಕ್ಚುಲಿ ಇನೋವೇಷನ್ ಹಬ್ನು ನಾವು ನವರಚನಾ ಅಂದ್ಬಿಟ್ಟು ಕರಿತೀವಿ. ನವ ಅಂದ್ರೆ ನ್ಯೂ ಅಂದ್ಬಿಟ್ಟು, ರಚನಾ ಅಂದ್ರೆ ಕ್ರಿಯೇಟಿಂಗ್ ಸಮಥಿಂಗ್ ಡಿಫ್ರೆಂಟ್ ಅಂದ್ಬಿಟ್ಟು. ಸೊ ಇಲ್ಲಿ ಬರೋ ಮಕ್ಕಳಲ್ಲಿ ಪ್ರತಿಯೊಬ್ಬರಿಗೇನು ಸೊ ಕ್ರಿಯೇಟ್ ಮಾಡೋ ಎಬಿಲಿಟಿ ಇರುತ್ತೆ, ಡಿಸೈನ್ ಮಾಡೋ ಎಬಿಲಿಟಿ ಇರುತ್ತೆ, ನೆಕ್ಸ್ಟ್ ಅದನ್ನು ತೋರಿಸೋ ಎಬಿಲಿಟಿ ಇರುತ್ತೆ ಅನ್ನೋದು ನಾವು ಬಿಲೀಟ್ ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಒಂದು ರೈಟ್ ಪ್ಲಾಟ್ಫಾರ್ಮ್ ಅನ್ನೋದು ಅವ್ರಿಗೆ ಕೊಡ್ತೀವಿ. ಸೊ ಈ ಡಿಸೈನ್ ಥಿಂಕಿಂಗ್ ಪ್ರಾಸೆಸ್ಗೆ ಅವರು ನಿಯರ್ಲಿ 8 times ಇನ್ ಇಯರ್ ಬರ್ತಾರೆ. ಸೊ ಡೇ 1ನಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಇನೋವೇಷನ್ ಅಂದರೆ ಏನು, ಇನ್ವೆನ್ಷನ್ ಅಂದರೆ ಏನು, ಡಿಸ್ಕವರಿ ಅಂದರೆ ಏನು ಅನ್ನೋದು ನಾವು ತೋರಿಸ್ತೀವಿ. ಸೊ ನಾರ್ಮಲಿ ಇನೋವೇಷನ್ಸ್ ಆ್ಯಂಡ್ ಇನ್ವೆನ್ಷನ್ಸ್ ಅನ್ನೋದು ಓವರ್ನೈಟ್ನಲ್ಲಿ ಆಗೋದಿಲ್ಲ. ಸೊ ಅದು ತುಂಬ ಟೈಮ್ ತಕ್ಕೊನತ್ತೆ ಅನ್ನೋದು. ಸೊ ಅದ್ರಿಗೆ ಎಕ್ಸಾಂಪಲ್ಸ್ ಆಗಿ ನಾವು ಈ ಬೋರ್ಡ್ಸ್ ಅನ್ನೋದು ತೋರಿಸ್ತೀವಿ, ಟೈಮ್ ಲೈನ್ ಬೋರ್ಡ್ಸ್ ಅನ್ನೋದು. ಹೌದು. ಸೊ ಮಕ್ಕಳಿಗೆ ನಾರ್ಮಲಿ ನಾವು ಒಂದು ಕ್ವಶನ್ ಕೇಳ್ತೀವಿ, ಆರ್ ಯು ಇನೋವೇಟರ್, ನೀವು ಇನೋವೇಟರಾ ಅಂದ್ಬಿಟ್ಟು. ನಾರ್ಮಲಿ ಮಕ್ಳು ಹೇಳ್ತಾರೆ ನಾವು ಇನೋವೇಟರ್ಸ್ ಇಲ್ಲ ಮೇಡಮ್, ನಮಗೆ ಅಷ್ಟು ಐಡಿಯಾ ಇಲ್ಲ ಅಂದ್ಬಿಟ್ಟು. ಸೊ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಒಂದು ಸಿಂಪಲ್ ಚಾಲೆಂಜ್ ಕೊಡ್ತೀವಿ. ಒಂದು 4 to 5 ಮೆಟೀರಿಯಲ್ಸ್ ಡೈಲಿ ನಾವು ಯೂಸ್ ಮಾಡೋ ಮೆಟೀರಿಯಲ್ಸೇ ತಗೊಂಡು ಅದನ್ನಲ್ಲಿ ಒಂದು ಗೇಮ್ ಡಿಸೈನ್ ಮಾಡಬೇಕು ವಿತಿನ್ 5 to 7 minutesನಲ್ಲಿ ಅಂದ್ಬಿಟ್ಟು. ಸೊ ಎಲ್ಲ ಮಕ್ಕಳು ಗೇಮ್ಸ್ ಡಿಸೈನ್ ಮಾಡ್ತಾರೆ. ಸೊ ವಿತಿನ್ 5-7 minutesನಲ್ಲಿ. ಸೊ ಆ ಗೇಮ್ಸ್ ಬೇರೆ ಮಕ್ಕಳು ಪ್ಲೇ ಮಾಡ್ತಾರೆ. ಸೊ ಮತ್ತೆ ನಾವು ಹೇಳ್ತೀವಿ ನೀವೆಲ್ಲರೂ ಇನೋವೇಟರ್ಸ್, ಯಾಕಂದ್ರೆ ನೀವು ಇನೋವೇಟ್ ಮಾಡಿದ್ದೀರಾ ಒಂದು ಗೇಮ್ನು ಅಂದ್ಬಿಟ್ಟು. ಸೊ ನಾರ್ಮಲಿ ಮಕ್ಕಳಿಗೆ ಕೇಳ್ತೀವಿ ಎಂಪತಿ ಅಂದ್ರೆ ಏನು, ನೀವು ಯಾವಾಗೇನು ಎಂಪತೈಸ್ ಮಾಡಿದ್ದೀರಾ ಅಂದ್ಬಿಟ್ಟು. ಸೊ ಎಂಪತಿ ಅನ್ನೋದು ಹೊಸ ವರ್ಡ್, ಮಕ್ಕಳಿಗೆ ಅಷ್ಟು ಗೊತ್ತಾಗಿರಲ್ಲ. ಜಾಲಿ, ದಯ ಅನ್ನೋದು ಕೇಳಿರ್ತಾರೆ. ಸೊ ಇವಾಗ ಯಾರಿಗೋ ಒಬ್ಬರಿಗೆ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅನ್ಕೊಂಡು ಅವ್ರ ಪ್ಲೇಸ್ನಲ್ಲಿ ನಾನಿದ್ರೆ ಏನು ಮಾಡ್ತೀನಿ ಅನ್ನೋದು ನೀವು ಥಿಂಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಆವಾಗ ನಾವು ಸೊಸೈಟಿನಲ್ಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು, ನಮ್ಮ ಓನ್ ಪ್ರಾಬ್ಲಮ್ಸ್ನು ನಾವು ಸಾಲ್ವ್ ಮಾಡ್ಬೋದು ಅಂದ್ಬಿಟ್ಟು ಹೇಳ್ತೀವಿ. ಸೊ ಈ ಪರ್ಟಿಕ್ಯುಲರ್ ಏರಿಯಾನ ನಾವು ಏನನ್ನು ಕಲಿತೀವಿ ಅಂದರೆ ಹಾಲ್ ಆಫ್ ಫ್ರೇಮ್ ಅಂದ್ಬಿಟ್ಟು ಕರಿತೀವಿ. ಹಾಲ್ ಆಫ್ ಫ್ರೇಮ್.
ಸೊ ಇಲ್ಲಿ ಡಿಫ್ರೆಂಟ್ ಸೈಂಟಿಸ್ಟ್ ಇರ್ತಾರೆ ಇಲ್ಲಿ. Okay. ಸೊ ಇಂಡಿಯನ್ ಸೈಂಟಿಸ್ಟ್ ಬಗ್ಗೆ ನಾವು ಹೇಳ್ತೀವಿ. ಸೊ ಇದು ತುಂಬಾ ಗ್ರೇಟ್ ಪ್ಲೇಸು ಏನಿಲ್ಲ, ನಿಮ್ಮ ಹತ್ರ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಅನ್ನೋದು ನೀವು ಮಾಡಿದ್ರೆ, ಪ್ಯಾಷನ್ ಇದ್ರೆ ನೀವು ಫ್ಯೂಚರ್ನಲ್ಲಿ ಇರ್ಬೋದು ಅಂದ್ಬಿಟ್ಟು ಸೊ ಇಲ್ಲಿ ಒಂದು ಹೊಸ ಪ್ಲೇಸ್ ಅನ್ನೋದು ಅವ್ರಿಗೆ ಇಂಟ್ರಡ್ಯೂಸ್ ಮಾಡ್ತೀವಿ. ಸೊ ಇನ್ ಫ್ಯೂಚರ್ ಯು ಕ್ಯಾನ್ ಬಿ ಹಿಯರ್ ಲೈಕ್ ದಟ್. ಅವ್ರ ಥರ ನೀವು ಆಗ್ತೀರಿ. ಹೌದು. ಇನೋವೇಷನ್ ಹಬ್ನಲ್ಲಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನೋದು ಟೀಚ್ ಮಾಡಲ್ಲ. ಸೊ ಅವ್ರ ಪ್ರಾಬ್ಲಮ್ ರಿಲೇಟೆಡ್ ಟು ಸೈನ್ಸ್ ಇದ್ರೆ ಅವ್ರ ಸೈನ್ಸ್ನಲ್ಲಿನೂ ಎಕ್ಸ್ಪ್ಲೋರ್ ಮಾಡ್ಬೋದು. ರಿಲೇಟೆಡ್ ಟು ಪ್ರಾಬ್ಲಮ್ ಮ್ಯಾಥಮೆಟಿಕ್ಸ್ ಇದ್ರೆ ಮ್ಯಾಥಮೆಟಿಕ್ಸ್ನಲ್ಲಿ. ಸೊ ಸೈನ್ಸ್, ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್, ಟೆಕ್ನಾಲಜಿ ಆಲ್ ಟುಗೆದರ್ ಇಲ್ಲಿ ಅವರು ಕಲ್ತ್ಕೊಂತಾರೆ. ಬಟ್ ಅದು ಎಕ್ಸ್ಪ್ಲೋರ್ ಮಾಡ್ತಾರೆ ಅವ್ರ ಪ್ರಾಬ್ಲಮ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕೆ. ಓಕೆ. ಸೊ ಇಲ್ಲಿ ಡೇ 4ನಲ್ಲಿ ನಾವು ಹೇಳ್ಕೊಡ್ತೀವಿ. ಸೊ ಟೂಲ್ಸ್ ಅಂದರೆ ಏನು, ಈ ಟೂಲ್ಸ್ ನಾವು ಯಾವ ಥರ ಯೂಸ್ ಮಾಡಬೇಕು ಪ್ರತಿಯೊಂದು ಅನ್ನೋದು. ಸೊ ಪ್ರತಿಯೊಂದನ್ನು ಅವ್ರು ಯೂಸ್ ಮಾಡ್ತಾರೆ. ಯೂಸ್ ಮಾಡಿದ ಮೇಲೆ ಅವ್ರಿಗೆ ಯಾವ ಥರ ಹ್ಯಾಂಡಲ್ ಮಾಡುವುದು ಹೇಳಿದ ಮೇಲೆ ಅವರು ನೆಕ್ಸ್ಟ್ ಅವ್ರ ಪ್ರಾಜೆಕ್ಟ್ಗೋಸ್ಕರ ಯೂಸ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು 2 ಲೇಸರ್ ಮಿಷನ್ಸ್ ಇರುತ್ತೆ. ಸೊ ಅಟ್ ಎ ಟೈಮ್ 2 ಗ್ರೂಪ್ಸ್ ಆಫ್ ಸ್ಟೂಡೆಂಟ್ಸ್ ದೇ ಕ್ಯಾನ್ ಹ್ಯಾಂಡಲ್. ಇದು CNC ಮಿಷನ್ ಅಂದ್ಬಿಟ್ಟು. ಸೊ ಈ CNC ಮಿಷಿನಲ್ಲಿ ನಾವು ವುಡ್ ಎಲ್ಲ ಕಟ್ ಮಾಡ್ಕೋಬಹುದು ಪರ್ಟಿಕ್ಯುಲರ್ ಶೇಪ್ನಲ್ಲಿ ಬೇಕಂದ್ರೇನು ಅವರು ಡಿಸೈನ್ಸ್. ನೆಕ್ಸ್ಟ್ 3D ಪ್ರಿಂಟರ್ಸ್ ಇಟ್ಟಿವಿ. ಆ ಏರಿಯಾನಲ್ಲಿನೂ ಇದೆ, ಇಲ್ಲಿನೂ 3D ಪ್ರಿಂಟರ್ಸ್ ಇದೆ. ಅವ್ರಿಗೆ 3D ಪ್ರಿಂಟರ್ನಲ್ಲಿ ಏನನ್ನ ಡಿಸೈನ್ ಮಾಡ್ಬೇಕಂದ್ರೇನು ಮೇ ಬಿ ಅಲ್ಲಿ ನೀವು ನೋಡಿರ್ಬೋದು ಸ್ಪೂನ್ಸ್ ಅಂದ್ಬಿಟ್ಟು ಇತ್ತು. ಆ ಥರ ಎಲ್ಲ ಮೆಟೀರಿಯಲ್ಸ್ 3D ಪ್ರಿಂಟರ್ನಲ್ಲಿ ಅವರು ರೆಡಿ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಮೆಟೀರಿಯಲ್ಸ್ 3D ಪ್ರಿಂಟ್ನಲ್ಲಿ ಪ್ರಿಂಟ್ ಮಾಡಿರೋ ಮಕ್ಕಳು ಮಾಡಿರೋ ಮಾಡೆಲ್ಸ್ ಅಲ್ಲಿ ಇಟ್ಟಿದ್ದೀವಿ. ಸೊ ನಾವು ಹೇಳ್ತೀವಿ ನೀವು ಸಕ್ಸೀಡ್ ಆಗ್ತೀರಾ ಇಲ್ವಾ ಅನ್ನೋದು ಸೆಕೆಂಡ್ರಿ. ಆ ಪ್ರಾಜೆಕ್ಟ್ ವಿನ್ ಆಗತ್ತಾ ಇಲ್ವಾ ಅನ್ನೋದು ಕಂಪ್ಲೀಟ್ ಆಗುತ್ತಾ. ಬಟ್ ನೀವು ಪ್ರಾಸೆಸ್ ಅನ್ನೋದು ತಿಳ್ಕೊಂಡ್ರೆ ಎಲ್ಲೈನ ಇದು ನಿಮಗೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಆ ಪ್ರಾಸೆಸ್ ನಿಮ್ಗೆ ಚೆನ್ನಾಗಿ ಬಂದರೆ ನಿಮ್ಮ ಮನೆಯಲ್ಲಿ, ಸ್ಕೂಲ್ನಲ್ಲಿ, ವಿಲೇಜ್ನಲ್ಲಿ ಈ ಥರ ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಆ ಪ್ರಾಬ್ಲಮ್ಸ್ಗೆ ನಾವು ಡಿಫ್ರೆಂಟ್ ಸೊಲ್ಯೂಷನ್ಸ್ ಅನ್ನೋದು ಹುಡುಕ್ಬೋದು. ಸೊ ಪ್ರಾಬ್ಲಮ್ ಆಗಿ ನಾವು ನೋಡಿದ್ರೆ ಮಾತ್ರನೇ ಸೊಲ್ಯೂಷನ್ಸ್ ಅನ್ನೋದು ಬರುತ್ತೆ ಅನ್ನೋದು. ಅದ್ಭುತವಾದ. ಸೊ ಐಡೆಂಟಿಫಿಕೇಶನ್ ಆಫ್ ದಿ ಪ್ರಾಬ್ಲಮ್ ಅನ್ನೋದೇ ಮೇಜರ್ ಚಾಲೆಂಜ್ ಆಗುತ್ತೆ ನಾರ್ಮಲಿ. ಓಕೆ. ಈಗ ನೀವು ಇನೋವೇಷನ್ ಹಬ್ ಅನ್ನ ನೋಡಿದ್ರೆ ಅದಾದ್ಮೇಲೆ ಅದರ ತಳಹಂತದಲ್ಲಿ ಇರುವಂತಹ ನೀವು ಅಲ್ಲಿ ಸ್ಟೆಪ್ಸ್ ನೋಡ್ತಾ ಇರಬಹುದು. ಇಂಟರ್ ಕನೆಕ್ಟೆಡ್ ಇದೆ ಯಾವಾಗ್ಲೂ. ಹೀಗೆ ಬರ್ಬೇಕು ಅಂತಿಲ್ಲ, ಅಲ್ಲೇ ಇಳಿಬಹುದು ಅವರು. ಅಂದ್ರೆ ಅವ್ರಿಗೆ ಆಕ್ಸೆಸ್ ತುಂಬಾ ಹತ್ರದಲ್ಲಿ ಕೊಟ್ಟಿದೀವಿ. ಅದ ಕಾರಣ ಏನು ಅಂತಂದ್ರೆ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಬರುತ್ತೆ ಅಂತಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳ್ದಾಗೆ ಆರ್ಟ್ಸ್ ಡಿಪಾರ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ ಆಕಾರ ಹೇಗಿರ್ಬೇಕು, ಔಟ್ಲುಕ್ ಹೇಗೆ ಬರಬೇಕು, ಎರ್ಗನಾಮಿಕ್ಸ್ ಎಲ್ಲ ಹೇಗೆ ಬರಬೇಕು, ಯಾವ ಮೆಟೀರಿಯಲ್ ಇಂದ ಆದರೆ ಅದು ಔಟ್ಪುಟ್ ಚೆನ್ನಾಗಿರುತ್ತೆ, ಅದನ್ನೆಲ್ಲ ಕೂಡ ಆರ್ಟ್ಸ್ನವರು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ. ಹಾಗಾಗಿ ನಾವು ಯಾವಾಗಲೂ ಇನೋವೇಷನ್ ಹಬ್ ಜೊತೆಗೆ ಆರ್ಟ್ಸ್ ಎರಡನ್ನೂ ಒಟ್ಟಿಗೆ ಜೋಡಿಸಿ ಒಂದು ಸೆಂಟರ್ ಅಂತ ಮಾಡಿರೋದು ಇದು. ಹಾಗಾಗಿ ಅವ್ರಿಗೆ ಇಂಟರ್ ಕನೆಕ್ಟ್ ಮಾಡಿಕೊಟ್ಟಿದ್ದೀವಿ. ಇದು ಇನ್ನೊಂದು ದಾರಿ. ನಾವೀಗ ಆರ್ಟ್ ಸೆಂಟರ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನೀವು ಇಲ್ಲಿಂದ ನೋಡಬಹುದು ಆರ್ಟ್ಸ್ನವರ ಕಲೆ ಹೇಗಿರುತ್ತೆ ಅಂತ. ಸೊ ಪ್ರತಿ ವಸ್ತುವನ್ನು ಕೂಡ ನಮ್ಮ ಕೇಂದ್ರದಲ್ಲಿ ಇಲ್ಲಿ ಯಾವುದೇ ವಸ್ತುವನ್ನು ನಾವು ತೀರಾ ಹೊರಗಡೆ ಹಾಕೋದಕ್ಕಿಂತ ಮುಂಚೆ ಅದು ಕೊನೆಯದಾಗಿ ಆರ್ಟ್ಸ್ ಬಂದೇ ಬರುತ್ತೆ. ಆರ್ಟ್ ಸೆಂಟರ್ನವರು ಕೂಡ ಇದು ನಮಗಿನ್ನು ಬೇಡ ಅಂದಾಗ ಮಾತ್ರ ಅದು ಗುಜರಿಗೆ ಹೋಗುತ್ತಾಗ್ಲಿ, ಅಲ್ಲಿವರೆಗೂ ಯಾವುದೇ వస్తువును కూడా ఇల్లింద ఆచేకి పోగల. ఇలా వెంత ఎత్తుకుపోయి అవకిస్తానంట. ఊర్లో అంటే జనాలు అందరూ ఒక ఆలోచనలో పడిపోయిండేది. ఎప్పుడు పేదరికంలో నింది, ఇప్పుడు పొట్టి చీరలు, నగలు, ఒంటి నిండి ఇట్లుండాయి అని చెప్పేసి ఊర్లో వాళ్ళందరూ ఆశ్చర్యంలో పడిపోతారంట. అనక కోత అట్లే దొంగిలించుకొని వచ్చిస్తా అంటే అవ్వకి ఒకరోజు దొంగ ఆలోచనలో పడిపోయింది. నాకన్నా నేనే ఒక దొంగ, నాకన్నా ఇంకెవరుంటారు దొంగ అని చెప్పేసి ఒక పెద్ద మాట మీద నిలుచుకొని కాసుకోనంట. అనక ఆ కోతి కోతి అట్లే రోజు ఎత్తుకో. ಈಗ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಡಿಸ್ಕಷನ್ ಮಾಡ್ಕೊತಾ ಇದ್ದಾರೆ. ನಾವು ಮಕ್ಕಳಿಗೆ ಇಲ್ಲಿ ಬಂದ ತಕ್ಷಣ ಎಲ್ಲವನ್ನು ಹೇಳ್ಕೊಡಕ್ಕೆ ಹೋಗಲ್ಲ. ಮೊದಲನೇದಾಗಿ ಅವರಿಂದ ಏನಾದರೂ ಕ್ರಿಯಾತ್ಮಕವಾಗಿ ಹೊರಗಡೆ ಬರುತ್ತಾ, ಸೃಜನಾತ್ಮಕವಾಗಿ ಏನಾದರೂ ಅವರು ಚರ್ಚೆ ಮಾಡ್ಕೊಳ್ಬಹುದಾ ಅಂತ ಮಾಡಿ ಒಂದಷ್ಟು ವಿಷಯ ವಸ್ತುಗಳನ್ನು ಅವ್ರಿಗೆ ಕೊಟ್ಬಿಡ್ತೀವಿ. ಕೊಟ್ಟಾದ್ಮೇಲೆ ಒಂದು ಅರ್ಧ ಗಂಟೆಗಳ ಕಾಲ ಅವ್ರಿಗೆ ಮಾತಾಡೋದಕ್ಕೆ ಬಿಡ್ತೀವಿ. ನಾವಿರ್ತೀವಿ ಅಲ್ಲಿ, ಬಟ್ ಅವ್ರಿಗೆ ಮುಕ್ತವಾಗಿ ಮಾತಾಡ್ಕೋಬೇಕು. ಅವರು ಮಾತಾಡ್ಕೊಂಡು ಏನನ್ನು ನಾವು ಮಾಡಬಹುದು ಇವಾಗ ಇಲ್ಲಿ ಹೊರಗಡೆ ಹೋದರೆ ಅನ್ನೋದನ್ನು ಅವ್ರು ನಿರ್ಧಾರ ಮಾಡ್ಕೋತಾರೆ. ಆ ನಿರ್ಧಾರ ಆದಮೇಲೆ ನಮ್ಮ ಸಪೋರ್ಟ್ ಕೊಟ್ಟು ಅವರಿಗೆ ಏನಾದರೂ ಒಂದು ಪ್ರಾಡಕ್ಟನ್ನು ಈಚೆ ತೊಗೊಂಡ್ಬರ್ತೀವಿ. ಅವ್ರು ಆಚೆ ಈ ಕೇಂದ್ರದಿಂದ ಆಚೆ ಹೋಗೋದ್ರ ಒಳಗಾಗಿ ಒಂದು ವಸ್ತುವನ್ನ ತಯಾರು ಮಾಡ್ತಾರೆ ಅವರು. ಅದರ ಮೊದಲ ಹಂತದಲ್ಲಿ ಡಿಸ್ಕಷನ್ ನಡೀತಾ ಇದೆ.
ಸಾಮಾನ್ಯವಾಗಿ ಓದಿನಲ್ಲಿ ಭೌತ, ರಸಾಯನ, ಜೀವ ಈ ರೀತಿಯಾದಂಥ ಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ಕೊಂಡು ಹೋಗ್ತೀವಿ. ಆದರೆ ಕಲೆಯನ್ನು ಅಭ್ಯಾಸ ಮಾಡುವಂಥದ್ದು ಬಹಳ ಕಡಿಮೆ. ನಾವು ಕಲೆನ ಪ್ರತಿನಿತ್ಯದಲ್ಲಿ ಬಳಸ್ಕೊಳ್ತಾ ಇರ್ತೀವಿ. ಬೆಳಗ್ಗೆ ಎದ್ದಾಗ ತಲೆ ಬಾಚ್ಕೊಳ್ಳೋದ್ರಿಂದ ಹಿಡಿದು ಪೌಡ್ರ್ ಹಾಕೊಳ್ಳೋದ್ರಿಂದ ಹಿಡಿದು ಅಂದವಾಗಿ ಕಾಣಬೇಕು ಅನ್ನೋದ್ರಿಂದ ಹಿಡಿದು ನಾವು ಬಟ್ಟೆ ಹೀಗೆ ಹಾಕ್ಕೊಳ್ಬೇಕು, ಮ್ಯಾಚಿಂಗ್ ಮಾಡಬೇಕು, ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಕಲೆ ಇದೆ. ಆದರೆ ನಮಗೆ ಗೊತ್ತಿಲ್ಲದಿರಾನೆ ನಮ್ಮೊಳಗೆ ಅದು ಸೇರ್ಕೊಂಡ್ಬಿಟ್ಟಿದೆ. ಆದರೆ ಅದನ್ನು ಹೊರಗಡೆಗೆ ವ್ಯಕ್ತಪಡಿಸೋದು ಬಹಳ ಮುಖ್ಯ. ಅಂದರೆ ಒಂದು ಕಲರ್ ಕಾಂಬಿನೇಷನ್ ಹೇಗಿರಬೇಕು, ಒಂದು ಎಂಬೋಸ್ ಮಾಡೋದು ಹೇಗೆ, ಯಾವುದನ್ನು ಯಾವ ಕಲೆಯನ್ನು ಎಲ್ಲಿ ಬಳಸ್ಕೊಳ್ಬೇಕು, ಇವೆಲ್ಲ ಒಂದು ಜೀವನದಲ್ಲಿ ಅಂತರ್ಗತವಾಗಿ ಬಂದಿರುವಂಥ ವಿಚಾರಗಳು. ಆದರೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡೋಲ್ಲ ಅದಕ್ಕೆ. ನಾವು ನಮ್ಮ ಕೇಂದ್ರದಲ್ಲಿ ಮುಖ್ಯವಾಗಿ ಇಲ್ಲಿ ಮಕ್ಕಳನ್ನು ಕರೆದುಕೊಂಡು ಬಂದಾಗ ಅವರಲ್ಲಿ ಇರ್ತಕ್ಕಂಥ ಸುಪ್ತವಾಗಿ ಅಡಗಿರುವಂತಹ ಕಲೆಯನ್ನು ಹೊರಗಡೆಗೆ ತೆಗೆಯುವಂಥ ಒಂದು ಪ್ರಯತ್ನ. ಯಾಕೆಂದರೆ ಇಲ್ಲಿ ಪ್ರಕೃತಿಯ ಮಡಿಲಲ್ಲಿ ಕೆಲಸ ಮಾಡ್ತಾರೆ ಅವರು. ಇಲ್ಲಿ ಹೊರಗಡೆಗೆ ಹೋದ್ರು ಅಂದರೆ ನಾನಾ ವಸ್ತುಗಳು ಸಿಗುತ್ತೆ ಅವರಿಗೆ. ನೀವು ಒಳಗಡೆ ನೋಡ್ತಾ ಹೋಗ್ತೀರಿ, ಇಲ್ಲಿ ಬರುವಂಥ ಯಾವುದೇ ವಸ್ತುವು ಕೂಡ ನಮಗೆ ವೇಸ್ಟ್ ಅಲ್ಲ. ಯಾವ ವಸ್ತುವು ವೇಸ್ಟ್ ಅಲ್ಲ. ಎಲ್ಲ ವಸ್ತುಗಳಿಂದಲೂ ಒಂದಾದ ರೀತಿಯಾದಂಥ ಒಂದು ಕಲೆಯನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈ ವಿಭಾಗವನ್ನು ಮುಖ್ಯವಾಗಿ ಇಲ್ಲೇ ಸ್ಥಳೀಕರಾದಂಥ ಮುರಳಿ ಅಂತ ಇದ್ದಾರೆ. ಸುಮಾರು 20 ವರ್ಷಗಳಿಂದ ನಮ್ಮೊಟ್ಟಿಗೆ ಇದ್ದಾರೆ. ಇಲ್ಲೇ ಹಳ್ಳಿಯವರವರು. ಅವರು ಇಲ್ಲಿಗೆ ಬಂದಾಗದಿಂದಲೂ ಕೂಡ ಇಲ್ಲಿ ತಮಗೆ ಗೊತ್ತಿರೋದನ್ನು ಹೇಳ್ಕೊಡ್ತಾ, ಇಲ್ಲಿಂದ ಹೊಸದನ್ನು ಕಲ್ತ್ಕೊಳ್ತಾ, ಮಕ್ಕಳ ಜೊತೆಗೆ ಒಳನಾಟ ಮಾಡ್ತಾ ನೀವು ಕ್ಯಾಂಪಸ್ನಲ್ಲಿ ಸುಮಾರು 35-40 ಇನ್ಸ್ಟಾಲೇಷನ್ಗಳನ್ನು ನೋಡ್ತೀರಿ. ದೊಡ್ಡ ಇನ್ಸ್ಟಾಲೇಷನ್ಗಳು ಮಾಡಾಕಿದ್ದಾರೆ. ಎಲ್ಲವೂ ಇಲ್ಲಿ ಲೋಕಲಲ್ಲಿ ರೆಡಿ ಆಗಿರೋದು. ನಮ್ಮ ಈ ಕಲೆಯ ಕೇಂದ್ರದಲ್ಲಿ ಅದು ಇನ್ಸ್ಟಾಲೇಷನ್ ಶುರುವಾಗಿ ನಮ್ಮ ಕ್ಯಾಂಪಸ್ನ ಸುತ್ತಲೂ ಕೂಡ ಹಾಕ್ಕೊಳ್ತಾ ಬಂದಿದ್ದೀವಿ. ನೀವು ಯಾವುದೇ ಆರ್ಟಿಸ್ಟಿಕ್ ಆಗಿರುವಂತಹ ವಸ್ತುವನ್ನು ನೋಡಿದಿರಿ ಅಂದರೆ ಅದು ಇಲ್ಲಿಂದ ಉತ್ಪತ್ತಿಯಾಗಿರುತ್ತೆ. ನಮ್ಮ ಫೌಂಡರ್ ಚೇರ್ಪರ್ಸನ್ ಶ್ರೀ ರಾಮ್ಜಿ ರಾಘವನ್ ಏನಿದ್ದಾರೆ, ಅವರ ತಂದೆಯವರು ಕುಪ್ಪಸ್ವಾಮಿ ವಿಜಯ್ ರಾಘವನ್ ಅಂತ ಹೇಳಿ, KV ರಾಘವನ್ ಅಂತ ಕರಿತೀವಿ. ಅವರ ಬಸ್ಟ್ ಇಲ್ಲಿದೆ. ಅವರ ನೆನಪಿನಲ್ಲಿ ಈ ಬಿಲ್ಡಿಂಗ್ನ ಕಟ್ಟಿದ್ದಾರೆ. ಇದು ಸಗಣಿ ಹುಳ, ಡಂಗ್ ಬೀಟಲ್ ಅಂತ ಕರಿತೀವಿ. ನೀವು ಮೇಲ್ಭಾಗದಿಂದ ನೋಡಿದ್ರಿ ಅಂತಂದ್ರೆ ಅದರ ತದ್ರೂಪ ಹಾಗೆ ಇದೆ. ಸೊ ಅದರಿಂದ ಇನ್ಸ್ಪೈರ್ ಆಗಿ ಮಾಡಿರುವಂತಹ ಒಂದು ಕಟ್ಟಡ ಇದು. ಮಕ್ಕಳಿಗೆ ಅವರ ಪರ್ಫಾರ್ಮೆನ್ಸನ್ನು ತೋರಿಸ್ಲಿಕ್ಕೆ ಬೇಕಾಗುವಂಥ ಒಂದು ಜಾಗದ ಅವಶ್ಯಕತೆ ಇತ್ತು ನಮಗೆ. ಹಾಗಾಗಿ ಅದು ಪರ್ಫಾರ್ಮಿಂಗ್ ಆರ್ಟ್ಸ್ ಆಗಬಹುದು, ಅಥವಾ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಗ್ಬೋದು, ಒಂದು ಕಾನ್ಫರೆನ್ಸ್ ಆಗಬಹುದು. ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದು ಹೋಗಿದೆ. ಈಗ ಸುಮಾರು 9-10 ವರ್ಷ ಆಗ್ತಾ ಬರ್ತಾ ಇದೆ ಈ ಆಡಿಟೋರಿಯಂಗೆ. ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಮಾಡಿದ್ದೀವಿ, ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸಸ್ ಮಾಡಿದ್ದೀವಿ. ಪ್ರತಿನಿತ್ಯದಲ್ಲಿ ಒಂದು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ನೀವು ಒಳಗಡೆ ಹೋದರೆ ಈಗಲೂ ನೋಡಬಹುದು, ಅಸ್ಸಾಂನಿಂದ ಸುಮಾರು ಒಂದು 100 ಜನ ಶಿಕ್ಷಕರು, ಸರ್ಕಾರಿ ಶಾಲಾ ಶಿಕ್ಷಕರು ಬಂದಿದ್ದಾರೆ ತರಬೇತಿಯನ್ನು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ. ಅವರಿಗೆ ಸುಮಾರು 6 ದಿನಗಳಿಂದ 8 ದಿನಗಳ ಕಾಲ ಈಗ ತರಬೇತಿ ಕಾರ್ಯಕ್ರಮ ಇರುತ್ತೆ. ಇವತ್ತಿಂದ ಪ್ರಾರಂಭ ಆಗಿದೆ. ಸೊ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವರೆಲ್ಲರಿಗೂ ಉಪಯೋಗ ಆಗಬೇಕು, ಸಣ್ಣ ಪ್ರಮಾಣದಲ್ಲೂ ಇರಬೇಕು, ದೊಡ್ಡ ಪ್ರಮಾಣದಲ್ಲೂ ಉಪಯೋಗ ಆಗಬೇಕು ಅನ್ನೋ ಕಾರಣ ಇಟ್ಕೊಂಡು ನಾವು ಈ ಕಟ್ಟಡನ ನಿರ್ಮಾಣ ಮಾಡಲಾಗಿದೆ. ಎಗೇನ್ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಸ್ ಏನಿದೆ, ಇರ್ತಕ್ಕಂಥ ಲೋಕಲ್ ವಸ್ತುಗಳನ್ನು ತೆಗೆದುಕೊಂಡು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಏನು ಮಾಡಬಹುದು, ಆದರೆ ಆರ್ಕಿಟೆಕ್ಚರ್ ಅದ್ಭುತವಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸೇಮ್ ನಮ್ಮ ಮಿಸ್ತ್ರಿಯವರು ಯಾರಿದ್ದಾರೆ ಆರ್ಕಿಟೆಕ್ಚರ್ ಮಾಡುವಂಥವ್ರು, ಅವ್ರ ಕೈಲೇ ಮಾಡಿಸಿರುವಂಥದ್ದು. ಇದಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೆ ಅವಾರ್ಡ್ ಕೂಡ ಬಂದಿದೆ. ನ್ಯಾಷನಲ್ ಲೆವೆಲಲ್ಲಿ? ಹೌದು. ಓಕೆ. ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ ಬಂದಿದೆ ಈ ಡಿಸೈನ್ ಮಾಡಿರೋದಕ್ಕೋಸ್ಕರವಾಗಿ. ಓಹೋ, ಇದು ಅವಾರ್ಡ್ ಕಟ್ಟಡ ಅಂತ ಹೇಳ್ಬೋದು ಹಾಗಾದ್ರೆ. ಓಕೆ, ಬನ್ನಿ ನೋಡೋಣ. ಒಳಗಡೆ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇದೆ. ಬನ್ನಿ ಸರ್. ಶಿಕ್ಷಕರು ಏನಂತಾರೆ, ಹೇಗೆ ತರಬೇತಿ ಪಡ್ಕೊಳ್ತಾ ಇದ್ದಾರೆ, ಓಕೆ, ಎಲ್ಲ ನೀವು ವೀಕ್ಷಿಸಬಹುದು. ಓಕೆ. ಎಷ್ಟು ವಿಸ್ತೀರ್ಣದಲ್ಲಿದೆ ಅಂತ ಹೇಳ್ಬೋದು ಸರ್ ಇದು ಈ ಕಟ್ಟಡ? ಒಂದು 8,000-10,000 ಚದರ ಅಡಿಗಳಿದೆ. 10,000 ಚದರ ಅಡಿ. ಆಮೇಲೆ ನೋಡ್ತಾ ಇದೀನಿ ಕಲ್ಲು ಬಳಸಿದಿರಿ ತುಂಬಾ, ಇದಕ್ಕೆ ಕಲ್ಲಿನ ಕಟ್ಟಡ ಅಂತ ಕೂಡ ಹೇಳ್ಬೋದು. ಅದ್ಭುತವಾದ ಹೊರಭಾಗದಲ್ಲಿ ಕಲ್ಲಿದೆ, ಒಳಭಾಗದಲ್ಲಿ ಎಲ್ಲ ಕೂಡ ಟೆರಕೋಟಾ ಬ್ರಿಕ್ಸ್ ಇದೆ. ಯಾಕಂದ್ರೆ ನಾವು ಮೇಲ್ಭಾಗದಲ್ಲಿ ಚಾವಣಿ ಬಳಸಿರುವಂತಹದ್ದು ಎಲ್ಲ ಶೀಟ್ಸ್. GI ಶೀಟ್ಸ್ ಇದೆ. ಹಾಗಾಗಿ ಈ ರೀಜನ್ ನಲ್ಲಿ ಶೀಟ್ ಬಳಸಿದ್ರೆ ಕುತ್ಕೊಳ್ಲಿಕ್ಕೆ ಆಗುತ್ತಾ ಒಳಭಾಗದಲ್ಲಿ ಅನ್ನೋ ಒಂದು ಡೌಟ್ ಎಲ್ರಿಗೂ ಇತ್ತು. ಆದ್ರೆ ನಾವು ಬಳಸಿರೋದೆಲ್ಲ ಟೆರಕೋಟಾ.
ಓಕೆ. ನೀವು ಇಲ್ಲಿಗೆ ಟೆಂಪರೇಚರ್ ಒಳಭಾಗದಲ್ಲಿ ಟೆಂಪರೇಚರ್ ಚೆಕ್ ಮಾಡಿದ್ರೆ 2 ಡಿಗ್ರಿ ಕಮ್ಮಿ ಇರುತ್ತೆ ಇಲ್ಲಿ. ಇದು ಬೇಸಿಗೆಯಲ್ಲಿ ಹೇಗೆ ಅದು? ಬೇಸಿಗೆಯಲ್ಲೂ ಕೂಡ ಯಾಕೆಂದ್ರೆ ವೆಂಟಿಲೇಷನ್ ಆ ಥರ ಮಾಡಿದ್ದೀವಿ, ಕಟ್ಟಡಕ್ಕೆ ಬಳಸಿರುವಂಥ ಸಾಮಗ್ರಿಗಳು ಆಗಿದೆ. ಸೊ ಆ ಎಲ್ಲದರ ಎಫೆಕ್ಟ್ ಏನಾಗುತ್ತೆ ಅಂದ್ರೆ ಹೊರಭಾಗಕ್ಕಿಂತಲೂ ಒಳಭಾಗದಲ್ಲಿ ಕವರ್ಡ್ ಏರಿಯಾ ಇದ್ರೂ ಕೂಡ 2 ಡಿಗ್ರಿ ಆಫ್ ಟೆಂಪರೇಚರ್ ಕಡಿಮೆ ಇರುತ್ತೆ. ನೋಡಿ ಇಲ್ಲಿ ಇದು ನಮ್ಮ ಚೇರ್ಮನ್ ಅವರು ಒಂದು ಸಲ ಇದನ್ನ ಒಂದು ಆಲೋಚನೆ ಮಾಡಿದಾಗ ಒಂದು ಕಲಾಕೃತಿ ಏನಾದರೂ ಮಾಡಿಸಿ ಶಿಕ್ಷಕರಿಗೆ ಕೊಡಬಹುದಾ ಅಂತ ಮಾಡಿರುವಂತಹ ಕಲಾಕೃತಿ ಇದು. ಏನು ಹೇಳುತ್ತೆ ಸರ್? ಓಕೆ, ನೀವು ಹೇಳಿ, ನಿಮಗೆ ಈ ಕಲಾಕೃತಿಯನ್ನು ನೋಡಿದಾಗ, ಸಂಪೂರ್ಣವಾದ ಕಲಾಕೃತಿಯನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಿದೆ? ಅಲ್ಲಿ ಬುದ್ಧ ಅಂತ ಕಾಣಿಸ್ತಾ ಇದ್ದಾರೆ, ಊಟ ಇದೆ ಮುಂದೆ. ಓಕೆ, ಇಲ್ಲಿ ಊಟ ಇದೆ ಅಂತ ಅವ್ರು ಏನೋ ತೋರಿಸ್ತಿದ್ದಾರೆ. ಹೌದು. ಅದು ಬಂತ ಇವರಿಗೆ ಅಂತಂದ್ರೆ ಅದು ಅಷ್ಟು ಗೊತ್ತಾಗ್ತಿಲ್ಲ ನನಗೆ. ಸೊ ಒಂದ್ ಸ್ವಲ್ಪ ನೀವು ಹತ್ರಕ್ಕೆ ಬಂದಿದ್ದೀರಿ. ಇಲ್ಲಿ ತಾಯಿ ಇದ್ದಾಳೆ, ಅಡಿಗೆ ಮಾಡಾಗಿದೆ, ಊಟ ಬಡಿಸಿದೆ, ಊಟ ನೋಡಬಹುದು, ಲೋಟ ಇದೆ, ನೀರಿಟ್ಟಿದ್ದಾರೆ. ಈತ ಮಗ, ಅದು ಬುದ್ಧ ಆಗ್ಬಹುದು, ಇನ್ಯಾರಾದ್ರೂ ಯಾರಾಗ್ಬೋದು. ತಾಯಿ ಮಗ, ತಾಯಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾಳೆ, ನೋಡಲ್ಲಿ ಊಟ ಇದೆ ತಿನ್ನು ಅಂತ. ಮಗ ಊಟ ಮಾಡ್ತಿದ್ದಾನೆ. ಊಟ ಮಾಡ್ಬೇಕಾದಾಗ ಸಡನ್ ಆಗಿ ಅನ್ನದ ಮಧ್ಯದಲ್ಲಿ ಕೈ ಹಾಕ್ತಿದ್ದಾನೆ. ಅನ್ನದ ಮಧ್ಯದಲ್ಲಿ, ಬಿಸಿ ಅನ್ನದ ಮಧ್ಯದಲ್ಲಿ ಕೈ ಹಾಕಿದ್ರೆ ಕೈ ಸುಡುತ್ತೆ. ಓಕೆ, ಸೊ ತಾಯಿ ಬೈತಾ ಇದ್ದಾಳೆ, ನಿಂಗೆ ಬುದ್ಧಿ ಇದೆಯಾ, ಇಷ್ಟು ದೊಡ್ಡವನಾಗಿದೆಯಾ, ಊಟ ಮಾಡ್ಲಿಕ್ಕೆ ಬರ್ತಾ ಇಲ್ವಾ ನಿನಗೆ? ಅನ್ನದ ಮಧ್ಯದಲ್ಲಿ ಕೈ ಯಾರನ್ನ ಹಾಕ್ತಾರ? ಅನ್ನವನ್ನ ಸೈಡಿಂದ ತಗೊಳ್ಬೇಕು, ಒಂದು ಪಕ್ಕದಿಂದ ತಗೊಂಡು ತಿಂತ ಹೋದ್ರೆ ಅದು ಸ್ವಲ್ಪ ಆರಿರುತ್ತೆ, ಅನ್ನ ತಿನ್ಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಒಂದೇ ಸಲ ಮಧ್ಯದಲ್ಲಿ ಕೈ ಹಾಕಿದ್ರೆ ಕೈ ಸುಡುತ್ತೆ. ನಿನ್ನ ಉದ್ದೇಶ ಕೈ ಸುಟ್ಕೊಳ್ಳೋದ, ಊಟ ಮಾಡೋದ? ಸೊ ತಾಯಿ ಬುದ್ಧಿ ಹೇಳ್ತಿದ್ದಾಳೆ, ಪ್ರಸಂಗ ಅದು. ಆದ್ರೆ ನೋಡ್ತಾ ಇರೋರು ಇಲ್ಲಿ ಚಾಣಕ್ಯ ಇಲ್ಲಿ ನೋಡ್ತಾ ಇದ್ದಾರೆ. ಅವರು ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಇರ್ಬೇಕಾದಾಗ ನಂದರನ್ನ ಸೋಲಿಸ್ಬೇಕು ಅಂತ ಹೋದಾಗ, ಓಕೆ, ಅವ್ರ ಕೈಲಿ ಆಗಲ್ಲ. ಆದ್ರೆ ಈ ಚಂದ್ರಗುಪ್ತ ಮೌರ್ಯನ ಇಟ್ಕೊಂಡು ಹೇಗೆ ಇದನ್ನ ನಾನು ಸಾಲ್ವ್ ಮಾಡಬೇಕು ಅಂತ ಆಲೋಚನೆ ಬರುತ್ತೆ. ಇದನ್ನು ನೋಡ್ತಾರೆ, ಈ ಪ್ರಸಂಗವನ್ನ ಸುಮ್ಮನೆ ಕೂತ್ ನೋಡ್ತಿರ್ತಾರೆ ಅವರು. ನೋಡಿದಾಗ ಅವ್ರು ಅನ್ಸುತ್ತೆ, ನಾನು ಸಾಮ್ರಾಜ್ಯನ ಗೆಲ್ಲಬೇಕು ಅಂತಂದ್ರೆ ಒಂದೇ ಸಲ ಮಧ್ಯದಲ್ಲಿ ಕೈ ಹಾಕಿದ್ರೆ ಕೈ ಸುಟ್ಕೋತೀನಿ. ಹಾಗಾಗಿ ಒಂದೇ ಸಲ ನಾನು ಇಲ್ಲಿಗೆ ಹೋಗ್ಬಾರ್ದು. ಐ ಶುಡ್ ಫಸ್ಟ್ ಡಿಫೀಟ್ ದೀಸ್ ಪೀಪಲ್. ಮೊದಲು ಪೆರಿಫೆರಿಯಲ್ಲಿ ಇರೋರ್ನೆಲ್ಲ ಸೋಲಿಸ್ಕೊಂಡ್ ಬರ್ಬೇಕು ನಾನು. ಯಾಕೆಂದ್ರೆ ಇಲ್ಲಿ ಬಿಡಿಬಿಡಿಯಾಗಿ ಸಿಗ್ತಾರೆ ಇವರು. ಇವ್ರನ್ನ ಸೋಲ್ಸೋದು ಈಸಿ, ಇವ್ರನ್ನ ತೆಗೆದಾಕ್ಬಿಡೋಣ ಇಲ್ಲಿಂದ. ಒಂದು ಸಲ ಈ ಸ್ಟ್ರೆಂತ್ ನ ಕಮ್ಮಿ ಮಾಡಿದ್ದೀನಿ ಅಂತಂದ್ರೆ ನಾನು ಇಲ್ಲಿ ಅಟ್ಯಾಕ್ ಮಾಡೋದು ಈಸಿ ನನಗೆ. ಸೊ ಈ ಪ್ರಿನ್ಸಿಪಲ್ನ ಬಳಸ್ಕೋತಾರೆ ಅವರು. ಬಳಸ್ಕೊಂಡು ಆಮೇಲೆ ಯುದ್ಧದಲ್ಲಿ ಗೆಲ್ತಾರೆ. ಇದನ್ನ ಇಂಗ್ಲಿಷ್ ನಲ್ಲಿ ರೈಸ್ ಬೌಲ್ ಸ್ಟ್ರಾಟಜಿ ಅಂತ ಕರೀತಾರೆ. ರೈಸ್ ಬೌಲ್ ಸ್ಟ್ರಾಟಜಿ. ಹೌದು. ಅಂದ್ರೆ ಈ ವಿಧಾನ ಅಂದ್ರೆ ನಿಮ್ಮ ಅಬ್ಸರ್ವೇಷನ್ ಹೇಗಿರ್ಬೇಕು ಅಂದ್ರೆ, ಶಿಕ್ಷಕರಾದವರು ಏನನ್ನ ನೋಡಿದ್ರು ಕೂಡ ಬರೀ ನೋಡಿ ಬಿಡಬಾರ್ದು, ಅಬ್ಸರ್ವ್ ಮಾಡಬೇಕು. 1 ಸಲ ಅಲ್ಲ 2 ಸಲ ಏನ್ ನಡೀತಾ ಇದೆ ಇಲ್ಲಿ ಪ್ರಕ್ರಿಯೆ ಅಂತ ಆಲೋಚನೆ ಮಾಡಬೇಕು. ಯಾರೋ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಅವರಿಗೆ ಇಡೀ ಯುದ್ಧವನ್ನ ಗೆಲ್ಲೋದಕ್ಕೆ ಅನುಕೂಲ ಆಯ್ತು. ಕೇವಲ ಅಬ್ಸರ್ವೇಷನ್ ಅಷ್ಟೇ. ಹಿ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್, ಸಿಟ್ಟಿಂಗ್ ಅಂಡ್ ಅಬ್ಸರ್ವಿಂಗ್ ದ ಹೋಲ್ ಎಪಿಸೋಡ್ ಅಲ್ಲಿ ಏನ್ ನಡೀತು ಸಿಚುವೇಶನ್ ಅಂತ ಅಬ್ಸರ್ವ್ ಮಾಡಿದ್ರು ಅಷ್ಟೇ. ಆದ್ರೆ ಯುದ್ಧವನ್ನೇ ಗೆದ್ದು. ಈ ಅನ್ನದೊಳಗೆ ಒಂದು ಯುದ್ಧದ ಕಥೆ ಹೇಳ್ಬಿಟ್ರಲ್ಲ ಸರ್, ರೈಸ್ ಬೌಲ್ ಸ್ಟಾರ್ಟ್. ಅದ್ಭುತ. ಓಕೆ, ಆದ್ರೆ ಟೀಚರ್ಸ್ಗೆ ಅಬ್ಸರ್ವೇಷನ್ ಎಷ್ಟು ಮುಖ್ಯ ಆಗುತ್ತೆ. ಸುಮಾರು 1,000 ಜನ ಇಲ್ಲಿ ಕುತ್ಕೊಂಡು ನೋಡಬಹುದು. 1,000 ಜನ 1,000 ಜನ ಆಸೀನರಾಗಬಹುದು. ಇಲ್ಲಿ ಬಹಳ ಅದ್ಭುತವಾಗಿ ಕಟ್ಟಡನ ನಿರ್ಮಾಣ ಮಾಡಲಾಗಿದೆ. ಸಾಮಾನ್ಯವಾಗಿ ನೀವು ನೋಡಬಹುದು, ಯಾವುದೇ ಸ್ಟೇಜ್ನ ಮೇಲೆ ಸ್ಟೇಜ್ನ ಹಿಂಭಾಗನ ಓಪನ್ ಮಾಡ್ಲಿಕ್ಕೆ ಬರಲ್ಲ. ನಮ್ಮಲ್ಲಿ ಸ್ಟೇಜ್ನ ಹಿಂಭಾಗನೂ ಕೂಡ ಸಂಪೂರ್ಣವಾಗಿ ಓಪನ್ ಮಾಡಬಹುದು. ಸೊ ಹಾಗಾಗಿ 1,000 ಜನ ಕುತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂದ್ರೂ ಕೂಡ ಬೆಳಕಿನ ವ್ಯವಸ್ಥೆ ಯಾವುದೇ ಆರ್ಟಿಫಿಷಿಯಲ್ ಆಗಿ ಬೇಕಿಲ್ಲ ನಮ್ಗೆ. ನ್ಯಾಚುರಲ್ ಆಗಿ ತೆರೆ ತೆಗ್ದಿದ್ದೀರಾ ಅಂತಂದ್ರೆ ಸಂಪೂರ್ಣ ಬೆಳಕು ಅವ್ರ ಮುಖದ ಮೇಲೆ ಬೀಳ್ತಾ ಇರುತ್ತೆ, ಫೋಟೋ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ರೀತಿಯಲ್ಲಿ ಇದನ್ನ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಈ ಟೀಚರ್ಸ್ ಟ್ರೈನಿಂಗ್ ಅಂತ ಹೇಳ್ತಿದ್ರಿ, ಒಂದ್ಸಲ ಬಂದ್ರೆ ಅವ್ರು ಎಷ್ಟು ದಿವಸ ಇಲ್ಲಿ ಉಳ್ಕೋತಾರೆ? ಸುಮಾರು 4 ರಿಂದ 5 ದಿನ ಮಿನಿಮಮ್ ಇರ್ತಾರೆ. ಮಿನಿಮಮ್ 5 ದಿವಸಗಳ ಕಾಲ ಇರ್ತಾರೆ ನಮ್ಮೊಟ್ಟಿಗೆ. ರೆಸಿಡೆನ್ಷಿಯಲ್ ಫೆಸಿಲಿಟಿ ಇರುತ್ತೆ ಅವರಿಗೆ. ಬಂದಾಗ ಈಗ ಅದನ್ನ ಅಸ್ಸಾಂ ಬೋಡೋಲ್ಯಾಂಡ್ ಇಂದ ಬಂದಿದ್ದಾರೆ. ಅಲ್ಲಿನ ಗೌರ್ಮೆಂಟ್ ಅವರಿಗೆ ಟ್ರಾವೆಲಿಂಗು ಇಲ್ಲಿಗೆ ಮಿನಿಮಲ್ ಚಾರ್ಜಸ್ ಏನಾಗುತ್ತೆ ಅದನ್ನೆಲ್ಲವನ್ನು ಕೂಡ ಸಹಾಯ ಮಾಡಿದ್ದಾರೆ. ಆ ಬೇಸಿಸ್ ಮೇಲೆ ಸುಮಾರು 100 ಜನ ಶಿಕ್ಷಕರು ಇಲ್ಲಿ ಬಂದಿದ್ದಾರೆ.
ಬರ್ತಾರೆ. ಇವ್ರು ಮುಗಿದು ಹೋದ ನಂತರನೇ ಮತ್ತೆ ನೆಕ್ಸ್ಟ್ ಬ್ಯಾಚ್ ಅವ್ರಿಗೆ. ಇನ್ನೊಂದು ಬ್ಯಾಚ್ ಮತ್ತೆ 100 ಜನ ಬರ್ತಾರೆ. ಹಂಡ್ರೆಡ್ಸ್ ಅಲ್ಲಿ ಬರ್ತಾರೆ. 100 ಟೀಚರ್ಸ್ ಬರ್ತಾರೆ. ಓಕೆ. ಅಂದ್ರೆ ಅವ್ರ ಉಪನ್ಯಾಸ ಕ್ರಮ ಆಗಿರ್ಬೋದು ಅಥವಾ ಹ್ಯಾಕ್ ಕಲಿಸ್ಬೋದು, ಅದು ಎಲ್ಲವೂ ಬದಲಾಗುತ್ತೆ. ಅದನ್ನ ಇಲ್ಲಿ ಕಲಿಸೋ ಸಂಪೂರ್ಣ ಬದಲಾವಣೆ ಕಷ್ಟ. ನಾವ್ ಇರೋದ್ರಲ್ಲೇನೆ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾರ್ಗಸೂಚಿಗಳನ್ನ ಬಳಸ್ಕೊಳ್ತಾ ಇನ್ನೂ ಕಲಿಕೆಯ ವಿಧಾನಗಳನ್ನ ಸುಲಭ ಮಾಡಬಹುದಾದ್ರೆ, ಈಗ ಯಾರಾದರೂ ಕೂಡ ಅವರ ಕೆಲಸ ಸುಲಭ ಆಗುತ್ತೆ ಅಂದ್ರೆ ಒಂದು ಮೊಬೈಲ್ ತಗೋತಾರೆ, ಕೆಲಸ ಸುಲಭ ಆಗುತ್ತೆ ಅಂದ್ರೆ ಒಂದು ಲ್ಯಾಪ್ಟಾಪ್ ತಗೋತಾರೆ, ಹೋಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಒಂದು ಕಾರ್ ತಗೋತಾರೆ. ಹಾಗೆ ಕಲಿಕೆ ಉಪಯೋಗಕ್ಕೆ ಬರಬೇಕು ಅಂತಂದ್ರೆ ಅವ್ರಿಗೆ ಏನಾದ್ರೂ ಒಂದು ಸಲಕರಣೆಗಳು ಬೇಕು. ಅದನ್ನ ಹೇಳ್ಕೊಡುವಂತಹವರು ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಅಲ್ಲಿ ನಮ್ಮ ಪ್ರವೇಶ ಆಗತ್ತೆ. ಅಲ್ಲಿ ಈಗ ಪಾಠ ಪ್ರವಚನಗಳನ್ನು ಮಾಡಬೇಕಾದಾಗ ಅವರಿಗೆ ವಿಜ್ಞಾನವನ್ನೇ ತಿಳಿಸ್ಕೊಡ್ಬೇಕಾದ್ರೆ ಸುಲಭವಾದ ರೀತಿಯಲ್ಲಿ ಏನಾದರೂ ಮಾಡಬಹುದಾ? ಕಾಂಪ್ಲೆಕ್ಸ್ ಮೆಟೀರಿಯಲ್ ಇಟ್ಕೊಳ್ಳೋದು ಕಷ್ಟ, ಒಂದು ಲ್ಯಾಬ್ನ ಸೆಟಪ್ ಮಾಡ್ಕೊಳ್ಳೋದು ಕಷ್ಟ. ಆದರೆ ಸಣ್ಣ ಸಣ್ಣ ಪ್ರಯೋಗಗಳ ಮೂಲಕ, ಲ್ಯಾಬೇ ಇಲ್ದಿರ, ಲ್ಯಾಬಲ್ಲಿ ಬಳಸದೇ ಇರತಕ್ಕಂಥ ಪದಾರ್ಥಗಳೇ ಇಲ್ದಿರ, ಸ್ಥಳೀಯವಾಗಿ ಸಿಗತಕ್ಕಂಥ ವಸ್ತುಗಳನ್ನು ಏನಾದರೂ ತೆಗೆದುಕೊಂಡು ಅದೇ ಪ್ರಯೋಗವನ್ನ ಸಂಪೂರ್ಣವಾಗಿ ನಾವು ಯಶಸ್ವಿಯಾಗಿ ಮಾಡಬಹುದು ಅಂತಂದ್ರೆ ಹೇಗೆ ಮಾಡಬಹುದು ಅದನ್ನು ನಾವಿಲ್ಲಿ ಹೇಳ್ಕೊಡ್ತೇವೆ. मेरा नाम शपन कुमार राय, मैं कोकराझार डिस्ट्रिक्ट से हूँ, बीटीआर असम, और 6 डे ट्रेनिंग के लिए आया हूँ इधर. जो वर्कशॉप में हम लोगों को मिला कि वो अच्छा लगा हमको. ये सारे एक्टिविटीज़ जो है एक्टिविटीज़ बेस्ड होता है. अलग अलग साइंस एक्सपेरिमेंट, छोटा छोटा एक्सपेरिमेंट के थ्रू हम लोगों को स्कूल में क्लास 6-7 स्टैंडर्ड के स्टूडेंट को कैसे थिंकिंग उसको हम लोग इंट्रोड्यूस करते हैं उसका माइंड में, इसके बारे में एक्सपीरियंस मिला तो अच्छा लगा है. आप गवर्नमेंट की तरफ से आए हैं या हम लोग गवर्नमेंट स्कूल का टीचर हूँ मैं जी. करते हैं हम लोग का भी थोड़ा सा छोटा लेबोरेटरी है. हम लोग का कैपेसिटी के अंदर जितना हो सके हम लोग सामान इकट्ठा किया है जी. और लेबोरेटरी है थोड़ा इस टेक्स्ट बुक का जो चीज़ें है उसको सिंपल एक्सपेरिमेंट के थ्रू हम लोग सिखाते हैं जी. लेकिन वो बहुत कम होता है जी. ज़्यादातर हम टेक्स्ट बुक यूज़ करता है तो लेक्चर मेथड यूज़ करता है. तो ये अगर थोड़ा हेल्प मिलेगा और एक्सपेरिमेंट मिलेगा, हम लोग को भी थोड़ा अभी छोटा छोटा चीज़ कैसे इंट्रोड्यूस करना है क्लास में वो थोड़ा आइडिया हो गया. तो बिल्कुल इसके बाद में मेरा टीचिंग में इम्प्रूवमेंट होगा जरूर. ಸೊ ಹಾಗಾಗಿ ನಾವು ಬಳಸ್ತಕ್ಕಂಥ ಮೆಟೀರಿಯಲ್ಗಳು ಯಾವುದು ಕಾಸ್ಟ್ಲಿ ಇರಲ್ಲ. ಎಲ್ಲ 20 ರೂಪಾಯಿ 50 ರೂಪಾಯಿ 100 ರೂಪಾಯಿ ಒಳಗಡೆ ಇರುತ್ತೆ. ಅಂದ್ರೆ ಶಿಕ್ಷಕ ತಾನು ಆಲೋಚನೆ ಮಾಡಿದ್ರೆ ತನ್ನ ಜೇಬಿನಿಂದಲೂ ಕೂಡ ಹಣ ಬಳಸ್ಕೊಂಡು ಆ ಪ್ರಯೋಗಗಳನ್ನು ಶಾಲೆಯಲ್ಲಿ ಮಾಡಿಸ್ಬೋದು. ಅಲ್ಲಿಗೂ ಕಷ್ಟ ಆದರೆ ಮಕ್ಕಳಿಗೆ ಹೇಳಿದ್ರೆ ಸಾಕು, ಈ 4-5 ವಸ್ತುಗಳು ನೀವು ತೊಗೊಂಡು ಬನ್ನಿ, 1-2 ನಾನು ತೊಗೊಂಡು ಬರ್ತೀನಿ, ಒಟ್ಟಿಗೆ ಸೇರಿಸಿ ಒಂದು ಪ್ರಯೋಗ ಮಾಡೋಣ ಅಂತಂದ್ರೆ ಅದಕ್ಕೆ ಅವಕಾಶ ಆಗಿರಬೇಕು. ಆ ಥರದ ಸರಳ ಪ್ರಯೋಗಗಳು ಯಾವುದಿದೆ ಅದನ್ನು ಪಾಠದಲ್ಲಿ ಮಧ್ಯದಲ್ಲಿ ಎಲ್ಲಿ ಬಳಸ್ಕೊಳ್ತಾ ಹೋಗ್ಬೋದು. ನಾವು ಊಟ ಅಲ್ಲ, ನಾವು ಉಪ್ಪಿನಕಾಯಿ. ಯಾಕೆಂದ್ರೆ ಉಪ್ಪಿನಕಾಯಿನೂ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಎಷ್ಟೋ ಸಲ ಉಪ್ಪಿನಕಾಯಿ ಇಲ್ಲದೆ ಅಂದರೆ ಊಟ ರುಚಿನೇ ಬರೋಲ್ಲ ಅಲ್ವೇ. ಹಾಗಾಗಿ ನಾವು ಊಟ ಮಾಡ್ಲಿಕ್ಕೆ ಆಗಲ್ಲ. ಊಟ ಸರ್ಕಾರ ಕೊಡುತ್ತೆ, ಇಲಾಖೆ ಕೊಡುತ್ತೆ, ಯಾಕಂದ್ರೆ ಅವ್ರ ಶ್ರಮ ಬಹಳ ಇದೆ, ಅದು ಮಾಡ್ತಾ ಇದ್ದಾರೆ ಅವರು. ನಾವು ಅದಕ್ಕೆ ಸ್ವಲ್ಪ ಆ್ಯಡ್ ಆನ್ ಮಾಡ್ತೀವಿ, ನಾವು ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀವಿ, ಟೇಸ್ಟ್ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಉಪ್ಪಿನಕಾಯಿ ಕೊಡ್ತೀವಿ, ಅದು ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ನೇನೋ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀವಿ, ಅದು ವಾಸನೆ ಘಮ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ನಮ್ಮ ಅಡಿಷನ್ ಹೇಗಿರುತ್ತೆ ಅಂದರೆ ವಿ ಆರ್ ಸಪ್ಲಿಮೆಂಟರ್ಸ್, ವಿ ಆರ್ ನಾಟ್ ಸಬ್ಸ್ಟಿಟ್ಯೂಟರ್ಸ್. ಅದನ್ನು ಪೂರ್ತಿ ತೆಗೆದು ಹಾಕ್ಬಿಡಿ ನಮ್ಮದು ಬಳಸ್ಕೊಳ್ಳಿ ನಾವು ಹಾಗೆ ಹೇಳೋಲ್ಲ. ನಿಮ್ಗೆ ಅವಕಾಶ ಇದ್ದರೆ ಸಾಧ್ಯತೆಗಳಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಮ ಎಲ್ಲ ಪ್ರವಚನಗಳನ್ನು ಪಾಠಗಳನ್ನು ಅದ್ಭುತವಾಗಿ ಮಾಡ್ಕೊಳ್ತಾ ಹೋಗಬಹುದು. ಆದರೆ ಅದಕ್ಕೆ ಟೀಚರ್ ಕೂಡ ಆಸಕ್ತಿ ವಹಿಸಬೇಕಾಗತ್ತೆ. ಬಟ್ ಎಲ್ಲ ಟೀಚರ್ಗಳು, ಆಸಕ್ತಿ ಇರುವಂಥ ಟೀಚರು, ಆಸಕ್ತಿ ಇಲ್ಲದೆ ಇರುವಂಥ ಟೀಚರು ಎಲ್ಲರೂ ಮಾಡ್ಕೋಬಹುದು ಅಂದರೆ ಈ ವಿಧಾನ ಬಳಸ್ಕೊಳ್ಳಿ. ಸೊ ಹಾಗೆ ನಾವು ಅಂದರೆ ಈಗ ಹೇಗೆ ಮಾಸಿಗೆ ಒಂದು ಸ್ಪೆಸಿಫಿಕ್ ಆಗಿ ಒಬ್ಬ ಟೀಚರ್ಗೆಲ್ಲ ಇದು. ಯಾಕಂದ್ರೆ 100 ಜನ ಟೀಚರ್ ಬಂದ್ರೆ 100 ಡಿಫರೆಂಟ್ ಮೈಂಡ್ ವರ್ಕ್ ಆಗ್ತಾ ಇರುತ್ತೆ. ಆ 100 ಜನ ಶಿಕ್ಷಕರು ಏನಾದರೂ ಮಾಡ್ಕೊಳ್ಬಹುದು ಅಂದ್ರೆ ಈ ವಿಧಾನ ಬಳಸ್ಕೊಳ್ಳಿ ಅಂತ ಹೇಳಿ ನಾವು ಈ ಪ್ರಯೋಗಗಳನ್ನು ಕೊಡ್ತೇವೆ. ಒಂದ್ಸರಿ ಬಂದ್ರೆ ಸಾಕ, ಅವರು ಒಂದು ಸಲ ಬಂದಾದ್ಮೇಲೆ ನಾವು ಫಾಲೋ ಅಪ್ ಮಾಡ್ತೀವಿ ಅವ್ರ ಜೊತೆಗೆ, ಎಷ್ಟು ಮಾತ್ರ ಬಳಸ್ಕೊಳ್ತಾ ಇದ್ದಾರೆ, ಇನ್ನೇನಾದರೂ ಕಷ್ಟ ಆಗಿದೆಯಾ, ಕೆಲವೊಂದು ವಿಡಿಯೋಗಳನ್ನೆಲ್ಲ ಅವ್ರಿಗೆ ಕೊಡ್ತೀವಿ ನಾವು ಮಾಡಿರುವಂಥದ್ದನ್ನು ನಮ್ಮ ಚಾನಲಲ್ಲಿ. ಸೊ ಅದನ್ನು ಅವ್ರು ಬಳಸ್ಕೊಳ್ಬಹುದು. ಏನಾದರೂ ತೊಂದರೆ ಆಯಿತು ಕಲ್ತ್ಕೊಳ್ಬೇಕಾದಂದ್ರೆ ಅವ್ರದ್ದೇ ಆದಂಥ ಒಬ್ಬೊಬ್ಬರು ಒಂದೊಂದು ಪೇಜಲ್ಲಿ ಕಲಿತಾರೆ. ಕೆಲವರು ಫಾಸ್ಟ್ ಲರ್ನರ್ಸ್ ಇರ್ತಾರೆ, ಕೆಲವರು ಸ್ವಲ್ಪ ಸ್ಲೋ ಇರ್ತಾರೆ, ಕೆಲವರು 1-2-3-4 ಸಲ ನೋಡಿದ್ಮೇಲೆ ಕಲ್ತ್ಕೊತಾರೆ. ಹಾಗಾಗಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಡಿಜಿಟೈಸ್ ಮಾಡಿನೂ ಕೂಡ ಮಾಹಿತಿನ ಕೊಡ್ತಾ ಇದ್ದೀವಿ, ಫಾಲೋ ಅಪ್ ಮಾಡ್ತೀವಿ. ಎವ್ರಿ ಸ್ಯಾಟರ್ಡೇ ಅವ್ರ ಜೊತೆ ಒಂದೊಂದು ಮೀಟಿಂಗ್ ಇರುತ್ತೆ ನಮ್ಮದು. ಆ ಕನ್ಸರ್ನ್ಡ್ ಯಾರ್ಯಾರು ಕೋಆರ್ಡಿನೇಟರ್ಸ್ ಇರ್ತಾರೆ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿ ಫಾಲೋ ಅಪ್ ಮಾಡಿ
ಒಂದು ವರ್ಷಗಳ ಕಾಲ ಕೈ ಹಿಡ್ಕೊಂಡು ಅವ್ರನ್ನ ನಡೆಸೋ ಪ್ರಯತ್ನ ಮಾಡ್ತೀವಿ. ಈಗ ನೋಡ್ತಾ ಇರೋರು ಟೀಚರ್ಸ್ ಆಗಲಿ ಯಾರಾಗಲಿ ಸ್ಕೂಲ್ನವ್ರು ನೋಡ್ತಾ ಇದ್ರೆ ಹೇಗೆ ಬರೋದು ಇಲ್ಲಿಗೆ? ನಿಮ್ಮನ್ನ ಮೊದಲೇ ನಮಗೆ ವೆಬ್ಸೈಟ್ ಅಲ್ಲಿ ಇನ್ಫಾರ್ಮೇಶನ್ ಇದೆ, ಟೀಚರ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಇದೆ, ನಮ್ಮ ಅಗಸ್ತ್ಯ www.agastya.org. ನೀವು ಅದರಲ್ಲಿ ಲಾಗಿನ್ ಆಗಿ ಎಲ್ಲ ಮಾಹಿತಿ ಅದರಲ್ಲಿದೆ. ನೀವು ನಮ್ಮ info@agastya.org ಅಂತ ಇರುತ್ತೆ, ಅವ್ರಿಗೆ ಇನ್ಫಾರ್ಮೇಷನ್ ಕಳಿಸಿದ್ರೆ ನಮ್ಗೆ ಇಂಥ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಆನಂತರ ಕನೆಕ್ಟ್ ಮಾಡ್ತಾರೆ ಯಾರಿಗೆ ಬೇಕು ಅಂತಂದರೆ, ಶೆಡ್ಯೂಲ್ ಮಾಡ್ಕೊಳ್ಬಹುದು, ಬರಬಹುದು, ಟೀಚರ್ ಟ್ರೈನಿಂಗಲ್ಲಿ ಭಾಗವಹಿಸಬಹುದು, ಅನುಕೂಲ ಪಡ್ಕೊಳ್ಬಹುದು. ಓಕೆ.